ಓಕೆ, ಡೆಲಿವರಿ ಆದಂತಹ ವಿಮೆನ್ಗಳಲ್ಲೂ ಕೂಡ ಹೆಚ್ಚಾಗಿ ಬೆನ್ನು ನೋವು ಉಂಟಾಗುತ್ತೆ ಅಂತ ಹೇಳ್ತಾರೆ. ಸೊ ಆ ಬೆನ್ನು ನೋವು ಜೊತೆಗೆ ಈ ಡಿಸ್ಕ್ ಸಮಸ್ಯೆಗೆ ಏನಾದರೂ ಸಿಮಿಲಾರಿಟೀಸ್ ಇದೆಯಾ ಅಥವಾ ಅದು ಬೇರೆ ಬೇರೆ ಅಂತ ಹೇಳ್ತೀರಾ? ನಾರ್ಮಲ್ ಆಗಿ ಇವಾಗ ಯಾರಾದ್ರಿಗೆ ಡೆಲಿವರಿ ಆದಮೇಲೆ ಈ ಥರ ಪ್ರಾಬ್ಲಮ್ ಬಂದಿದೆ ಅಂದರೆ ಸಿಮಿಲಾರಿಟೀಸ್ ಇರೋದು. ಯಾಕಂದರೆ ತುಂಬ ಟೈಮ್ ಏನಾಗುತ್ತೆ, ನಾರ್ಮಲ್ ಆಗಿ ಡೆಲಿವರಿ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಸ್ಟ್ರೆಚ್ ಆದರೆ ಬ್ಯಾಕ್ ಮೇಲೆ ತುಂಬ ಜಾಸ್ತಿ ಕಂಪ್ರೆಷನ್ ಬರೋದು. ಸೊ ಅದು ಕಾರಣದಿಂದ ಏನಾಗುತ್ತೆ, ಸೊಂಟ ಪ್ರಾಬ್ಲಮ್ ಜನರೇಟ್ ಆಗುತ್ತೆ. ಒಂದು ಸೊಂಟ ಪ್ರಾಬ್ಲಮ್ ಯಾರಾದ್ರಿಗೆ ಬಂದರೆ ಆಟೋಮೆಟ್ಲಿ ಅವ್ರಿಗೆ ಲೈಫ್ ಲಾಂಗ್ ಥರ ಆ ಥರ ಕಾಣಿಸುತ್ತೆ. ಇಲ್ಲಾಂದರೆ ಸ್ವಲ್ಪ ಟೈಮ್ ಡೆಲಿವರಿ ಆದಮೇಲೆ ಸಿಯಾಟಿಕಾ ಪ್ರಾಬ್ಲಮ್ ಬರುತ್ತೆ, ಅದು ಕೂಡ ರಿಲೇಟೆಡ್ ಆಗಿ ಡಿಸ್ಕ್ ಬಲ್ಜ್ನಿಂದ ರಿಲೇಟಿವ್ ಆಗಿ ಇರೋದು. ಸೊ ಆ ಕಾರಣದಿಂದ ಆ ಪ್ರಾಬ್ಲಮ್ ಕೂಡ ಆ್ಯಸ್ ಎ ಕಾಂಪ್ಲಿಕೇಶನಲ್ಲಿ ಕಾಣಿಸ್ಬೋದು. ಸ್ವಲ್ಪ ಜನಕ್ಕೆ ಡೆಲಿವರಿ ಆದಮೇಲೆ ಕೂಡ ವೆರಿಕೋಸ್ ಪ್ರಾಬ್ಲಮ್ ಕಾಣಿಸುತ್ತೆ, ಯಾಕೆಂದರೆ ಸೇಮ್ ಅಲ್ಲೇ ನಮ್ಮದು ನರ್ವ್ಗಳ ಕಂಪ್ರೆಸ್ ಆಗ್ತಿದೆ. ಓಕೆ, ಸೊ ಡಿಸ್ಕ್ ಸಮಸ್ಯೆ ಇದೆ ಅಂತ ಹೇಳಿ ಕೆಲವರು ಬೆಲ್ಟ್ಗಳನ್ನ ಯೂಸ್ ಮಾಡ್ತಾರೆ. ಸೊ ಅದರಿಂದ ಏನಾದರೂ ಎಫೆಕ್ಟ್ ಉಂಟಾಗತ್ತಾ ಅಥವಾ ಬೆಲ್ಟ್ ಯೂಸ್ ಮಾಡಬಹುದಾ? ನಾರ್ಮಲ್ ಆಗಿ ಇವಾಗ ಬೆಲ್ಟ್ ಕೆಲಸ ಏನಿದೆ, ನಿಮಗೆ ತುಂಬ ಜಾಸ್ತಿ ಪೇನ್ ಆಗ್ತಿದೆ ಅಂದರೆ ಅವ್ರು ಜಸ್ಟ್ ಆ್ಯಸ್ ಎ ಸಪೋರ್ಟ್ ಆಗ್ತಾರೆ. ಯಾಕಂದರೆ ಇವಾಗ ಪೇನ್ ಆಗ್ತಿದೆ, ನಿಮಗೆ ಬಗ್ಗಕ್ಕೆ ಆಗ್ತಿಲ್ಲ. ಸೊ ನೀವು ಬೆಲ್ಟ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ನಾರ್ಮಲಿ ಆಗಿ ನಮ್ಮ ಬ್ಯಾಕ್ಗೆ ಒಂದು ಸಪೋರ್ಟ್ ಸಿಗುತ್ತೆ. ಸೊ ನೀವು ಎಷ್ಟುವರೆಗೂ ಬೆಲ್ಟ್ ಹಾಕ್ತೀರಾ ಅಷ್ಟುವರೆಗೂ ನಿಮ್ಮ ಸಿಮ್ಟಮ್ಸ್ ಕಡಿಮೆ ಇರೋದು. ನೀವು ಬೆಲ್ಟ್ ತೆಗಿತಾ ಮತ್ತೆ ಏನಾದರೂ ರೆಸ್ಟ್ ಮಾಡೋಕ್ಕೆ ಹೋದರೆ ಸಡನ್ನಾಗಿ ಜರ್ಕ್ನಿಂದ ಪ್ರಾಬ್ಲಮ್ ಕೂಡ ರಿಪೀಟ್ ಆಗಿ ಬರ್ಬೋದು. ಓಕೆ, ಪ್ರೆಸೆಂಟ್ಲಿ ಜಿಮ್ ಆಗಿರಬಹುದು, ವರ್ಕೌಟ್ ಅಂತ ಹೇಳಿ ಜಾಸ್ತಿ ಜನ ಅದರಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ. ಸೊ ಅದು ಹೆಚ್ಚಾಗಿ ಕೂಡ ಏನಾದರೂ ಡಿಸ್ಕ್ ಸಮಸ್ಯೆ ಉಂಟಾಗಬಹುದಾ? ನಾರ್ಮಲ್ ಆಗಿ ಜಿಮ್ಮಲ್ಲಿ ಯಾರಾದರೂ ಏನಾದರೂ ವರ್ಕ್ ಮಾಡ್ತಿದ್ದೆ ಅದರಿಂದ ರಿಲೇಟೆಡ್ ಇಶ್ಯೂಸ್ಗೆ ಕೂಡ ತುಂಬ ಜಾಸ್ತಿ ಜನಕ್ಕೆ ಸೊಂಟ ನೋವು ಕೂಡ ಡಿಸ್ಕ್ ಪ್ರೊಲ್ಯಾಪ್ಸ್ ಬಂದಿದೆ. ಯಾಕೆಂದರೆ ಸಡನ್ನಾಗಿ ನೀವೇನಾದರೂ ಜಿಮ್ಮಲ್ಲಿ ಡೆಡ್ ಲಿಫ್ಟ್ ಆ ಥರ ಅವ್ರು ಏನಾದರೂ ಸಡನ್ನಾಗಿ ಶೋಲ್ಡರ್ ಲಿಫ್ಟ್ ಆ ಥರ ಮಾಡ್ತೀರಾ ಅಂದರೆ ಸಡನ್ನಾಗಿ ಕಂಪ್ರೆಷನ್ ನಮ್ಮ ಬ್ಯಾಕ್ ಮೇಲೆ ಹೋಗೋದು. ಸೊ ಅದಕ್ಕೆ ತುಂಬ ಜನ ಜಿಮ್ಮಲ್ಲಿ ಕೂಡ ಬೆಲ್ಟ್ ಯೂಸ್ ಮಾಡ್ತಾರೆ ಏನಾದರೂ ಹೆವಿ ಲಿಫ್ಟ್ ಮಾಡೋಕ್ಕೆ. ಯಾಕೆಂದರೆ ಹೆವಿ ಲಿಫ್ಟ್ ಮಾಡಬೇಕಂದ್ರೆ ನಿಮಗೆ ಬ್ಯಾಕ್ ಮೇಲೆ ತುಂಬ ಜಾಸ್ತಿ ಸಪೋರ್ಟ್ ಬೇಕಾಗುತ್ತೆ. ಸೊ ಆ ಟೈಮ್ಗೆ ಕೂಡ ಬೆಲ್ಟ್ ಇದ್ದರೆ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಬೆಲ್ಟ್ ಇಲ್ಲಾಂದರೆ ತುಂಬ ಜಾಸ್ತಿ ಕಷ್ಟ ಆಗುತ್ತೆ. ಸೊ ಯೂಶಲಿ ಪರ್ಸನ್ ಜಿಮ್ಮಲ್ಲಿ ಬೆಲ್ಟ್ ಯೂಸ್ ಮಾಡಬೇಕಾಗತ್ತೆ. ಓಕೆ ಡಾಕ್ಟರ್, ಆಗಲೇ ಹೇಳ್ತಾ ಇದ್ರಿ ನಮ್ಮ ಆಹಾರದ ಕ್ರಮ ಅನ್ನೋದು ಚೆನ್ನಾಗಿರಬೇಕು, ಆಗಿದ್ದಾಗ ಮಾತ್ರ ನಾವು ಆರೋಗ್ಯವಾಗಿ ಇರ್ಲಿಕ್ಕೆ ಸಾಧ್ಯ ಅಂತ ಹೇಳಿ. ಸೊ ನಮ್ಮ ಆಹಾರದ ಕ್ರಮ ಯಾವ ರೀತಿ ಇರಬೇಕು, ಯಾವ ರೀತಿಯ ಫುಡ್ಡನ್ನು ನಾವು ಕನ್ಸ್ಯೂಮ್ ಮಾಡಬೇಕಾಗತ್ತೆ? ಫುಡ್ ಅಂದರೆ ಫಸ್ಟ್ ಆಫ್ ಆಲ್ ಫುಡ್ ಲೈಫ್ ಸ್ಟೈಲ್ ಮೇಲೆ ನಾವು ಮುಖ್ಯವಾಗಿ ಏನು ಬೇಕಾಗುತ್ತೆ, ನಮ್ಮದು ಫುಡ್ ಟೈಮಿಂಗ್ಸ್ ಕರೆಕ್ಟಾಗಿರಬೇಕು. ಯಾಕೆಂದರೆ ತುಂಬ ಜನ ಫುಡ್ ಟೈಮಿಂಗ್ಸ್ ಕರೆಕ್ಟಾಗಿ ಫಾಲೋ ಮಾಡಲ್ಲ. ಅವ್ರ ಇಷ್ಟ ಮೇಲೆ ಏನಿರುತ್ತೆ ಆ ಥರ ತಿಂತಾರೆ. ಸೊ ಅದರಿಂದ ಏನಾಗುತ್ತೆ, ಬಾಡಿ ಮೇಲೆ ಕರೆಕ್ಟಾಗಿ ಸಪ್ಲಿಮೆಂಟ್ ಸಿಗಲ್ಲ. ಸೊ ನೆಕ್ಸ್ಟ್ ನಾವು ಏನಾದರೂ ಇದೆ ಅಂದರೆ ನಮ್ಮದು ಯಾರಾದ್ರಿಗೆ ವೆಜ್ ಡೈಟ್ ಇದೆ ಅವ್ರು ನಾನ್ ವೆಜ್ ಇದೆ, ಅದು ಮೇಲೆ ಸ್ಪೆಸಿಫಿಕ್ ಆಗಿ ಸ್ವಲ್ಪ ಇರುತ್ತೆ. ಯಾಕೆಂದರೆ ಇವಾಗ ಬ್ಲಡ್ ಸರ್ಕ್ಯುಲೇಷನ್ ಇದೆ, ಸೊ ವಿಟಮಿನ್ B12 ಆ ಥರ ತುಂಬ ನೆಸೆಸರಿ ಇರೋದು. ಸೊ ಅದಕ್ಕೆ ಏನಾಗುತ್ತೆ, ಫ್ರೂಟ್ಸ್ ಮೇಲೆ ಸ್ವಲ್ಪ ಜಾಸ್ತಿ ಕನ್ಸಪ್ಷನ್ ಇರಬೇಕು. ಲೈಕ್ ಬೀಟ್ರೂಟ್ ಆ ಥರ ಏನಾದರೆ ಪೊಮೊಗ್ರೆನೇಟ್ ಇದೆ ಆ ಥರ ಜಾಸ್ತಿ ತಿನ್ನಬೇಕಾಗತ್ತೆ. ಆ್ಯಪಲ್ ಕನ್ಸಪ್ಷನ್ ಜಾಸ್ತಿ ಇರಬೇಕು. ಸೊ ಅದರಿಂದ ಏನಾಗುತ್ತೆ, ನರ್ವ್ಗಳ ಮೇಲೆ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಐರನ್ ಕಂಟೆಂಟ್ ಬೇಕಾಗುತ್ತೆ ಟೈಮಲ್ಲಿ. ಸ್ವಲ್ಪ ಗ್ರೀನ್ ವೆಜಿಟೇಬಲ್ಸ್ ನಾವು ಹೇಳ್ತಾರೆ, ಅದು ತಿಂದರೆ ಏನಾಗುತ್ತೆ, ಬಾಡಿ ಮೇಲೆ ಸ್ವಲ್ಪ ಜಾಸ್ತಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.